ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಲಗ್ನ ಆಗಿಂದ 4-5 ವರ್ಷ ಆಗಿರ್ತತಿ. ಕೆಟ್ಟು ದುಡಿತಿರ್ತಾರೆ ಇಬ್ಬರು. ರಾತ್ರಿ ಅಂದ್ರೂ ಕೇಳ್ತಿರಂಗಿಲ್ಲ, ಹಗಲು ಅಂದ್ರೂ ಕೇಳ್ತಿರಂಗಿಲ್ಲ. ಒಟ್ಟು ದುಡೋದು ಬೇಸರಾಗಿರ್ತತಿ. ಒಂದು ದಿವ್ಸ ಏನಾಕತ್ತಪ್ಪ ಅಂತ ಇಬ್ಬರು ಗಂಡ ಹೆಂಡತಿಗೆ ಒಂದು ವಿಚಾರ ಹೇಳ್ತೈತಿ. ಏನು ಹೇಳ್ತೈತಂದ್ರೆ, ನಾವು ರಾತ್ರಿ ಹಗಲು ಇಷ್ಟೆಲ್ಲ ದುಡಿದು ಗಂಟು ಮಾಡಕತ್ತದು, ನಾವು ಇರೋದ ಇಬ್ಬರ, ಏನಾದರೂ ಒಂದು ಸ್ವಲ್ಪ ಸಂಪತ್ತು ತಗೊಂಡು ನಾಳೆ ಮಕ್ಕಳು ಹುಟ್ಟಿದ್ರು ಅಂದ್ರೆ ಅವಕ್ಕೆ ಆಶ್ರಯ ಬೇಕತ್ತೇಕಂದ್ರೆ ಇಬ್ಬರು ಗಂಡ ಹೆಂಡತಿ ಕೂಡಿ ವಿಚಾರ ಮಾಡ್ತಾರೆ. ಅವಾಗ ಗಂಡ ಎಂತಾಳು ತಾನು, ನೀನು ವಿಚಾರ ಮಾಡಿದ್ದ ಬರೋಬ್ಬರಿ ತಪ್ಪೇನಲ್ಲ, ನಾನು ಒಂದು ವಿಚಾರ ಹೇಳ್ತೀನಿ, ಅದನ್ನು ನೀವು ತಿಳ್ಕೋತೇಕಂದ್ರೆ ಗಂಡ ಹೆಂಡತಿಗೆ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂತಂದ್ರೆ, ನಾವು ಈಗ ಮಕ್ಕಳು ಇಲ್ಲದ ಏನದಿಲ್ಲ, ಇಷ್ಟು ನಮಗೆ ಸಂತೋಷ ಐತಿ. ಮಕ್ಕಳ ಹಾಡ್ದು ಅಂದ್ರೆ ಅವ್ರ ಗೋಳಾಡ್ದಾಗ ಸಿಕ್ಕೊಂಡು ಸಾಯೋ ಪರಿಸ್ಥಿತಿ ಬರ್ತೈತಿ, ಮಕ್ಕಳ ಬೇಡತ್ತೇಕಂದ ಗಂಡ ಹೆಂಡತಿಗೆ ಹೇಳ್ತಾನೆ. ಅವಾಗ ಹೆಂಡತಿ ಹುಚ್ಚದಾದಿನಿ ಅತ್ತಾಳೈತಿ ಗಂಡಗೆ. ಯಾಕಂದ್ರೆ ನಾಳೆ ಮುಪ್ಪಿನ ಕಾಲಕ್ಕೆ ನಾವು ಸತ್ತು ಹೋಗೋತ್ನಾಗ ನಮ್ಮನ್ನು ಆರೈಕೆ ಮಾಡಾಕ, ನಮ್ಮನ್ನು ಜ್ವಾಯ್ಕೆ ಮಾಡಾಕ, ನಮ್ಮನ್ನು ನೋಡ್ಕೊಳಾಕ, ನಮ್ಮನ್ನ ಆರಾಮದವ್ರು ಕೇಳಾಕ್ರೆ ನಮಗೆ 2 ಮಕ್ಕಳು ಬೇಕತ್ತೇಕಂದ್ರೆ ಹೆಂಡತಿ ಹೇಳ್ತಾನೆ. ಅದಕ್ಕೆ ಗಂಡ ಏನತಾನಪ್ಪ ಅಂತಂದ್ರೆ, ನಿಂದು ವಿಚಾರ ಬರೋಬರ್ತಿ, ನಂದು ವಿಚಾರ ಬರೋಬರ್ತಿ, ಯಾರನ್ನಾರು ಒಬ್ರನ್ನ ಶಾನ್ಯಾರನ್ನ ಕೇಳಿದ್ರೆ ಬರೋಬ್ಬರ ಆಕತ್ತೆ ನೋಡತ್ತೇಕಂದ ಗಂಡ ಹೇಳ್ತಾನೆ ಹೆಂಡತಿಗೆ. ಯಾಕಂದ್ರೆ ಈಗ ನಾವು ಸುಖದಾಗದದು, ಸಂತೋಷವಾಗದು, ಒಂದು ಹೊತ್ತು ಊಟ ಮಾಡಾಕ್ತದು, ನಾಳೆ ಮಕ್ಕಳು ಅದು ಅಂದ್ರೆ ಆ ಹೊತ್ತು ಊಟ ಸತ್ಯಕ್ಕೆ ನಮಗೆ ಬಿರಿ ಆಕತಿ, ಅವು ಇರ್ತತಿ ತಿನ್ನಾಕ. ಆದ್ರೆ ಅದನ್ನ ಮಾಡ್ಕೊಂಡು ತಿನ್ನಾಕ ನಮ್ಗೆ ಅವಕಾಶ ಸಿಗಂಗಿಲ್ಲ. ವಿಚಾರ ಮಾಡತ್ತೇಕಂದ ಗಂಡ ಹೆಂಡತಿಗೆ ಹೇಳ್ತಾನೆ. ಆಕೆ ವಿಚಾರ ಮಾಡ್ತಾಳೆ. ಏನು ವಿಚಾರ ಮಾಡ್ತಾಳಪ್ಪ ಅಂದ್ರೆ, ನನ್ನ ಗಂಡನು ಹೇಳೋದು ಇದು ಸರಿ ಐತಿ, ಮಂದಿ ಮಕ್ಕಳ ನೋಡಿ ನಾವು ಸಂತೋಷ ಪಡೋದು ಪಾಡತಿ, ಮಕ್ಕಳ ಹಾಡ್ತೀವಿ ಅಂದ್ರೆ ಅವ್ರ ಈಗಾಗಲೇ ನಾವು ಎಷ್ಟು ಕುಂದು ಹಡ್ದವ್ರು ನೋಡಾಕ್ತದೆ ಯಾವ ಪರಿಸ್ಥಿತಿ ಇದಾರ ಅನ್ನೋದು. ಅದಕ್ಕೆ ಮಕ್ಕಳ ಹಡಿದ ಬ್ಯಾಡ ಅತ್ತೇಕಂದು ವಿಚಾರ ಮಾಡಿದ್ರೆ ಹೆಂಗೆ ಅತ್ತೇಕಂದ ಹೆಂಡತಿ ವಿಚಾರ ಮಾಡ್ತಾಳೆ. ಅವಾಗ ಗಂಡ ತಾನು, ನನ್ನ ಹೆಂಡತಿಗೆಲ್ಲ ಇಷ್ಟೆಲ್ಲ ನಾ ಹೇಳೀನಿ, ಆಕೇನು ತಿಳ್ಕೊತಾಳೋ ಇಲ್ಲೋ ಆಂಬಲ್ಲ ಗೊತ್ತಿಲ್ಲ, ಆದರೂ ಮಕ್ಕಳ ಬೇಕತ್ತಾಳು, ಏನು ವಿಚಾರ ಮಾಡಬೇಕು ಅತ್ತೇಕಂದ ಅವ ಗಂಡ ವಿಚಾರ ಮಾಡ್ತಿರ್ತಾನೆ. ಅವಾಗ ಇಬ್ಬರು ಕೂಡ್ಕೊಂಡು ಒಂದು ದಿವಸ ಪ್ರವಾಸಕ್ಕೆ ಹೋಗ್ತಾರೆ ತಿರ್ಗಾಡಕ್ಕೆ. ಹೋದಾಗ ಅಲ್ಲೊಂದು 2 ಹುಡುಗರು ಅವ್ರು ನೋಡಿದ ಕೂಡಲೇ ಬೇರೆದವ್ರ ಹುಡುಗರು ಬಂದಕ್ಕೆಂದು ನಮ್ಗೆ ಆಯಿ ಮುತ್ಯ ಅನ್ನಕತ್ತಿ ಹೊತ್ತಿಕಂದ ಅಲ್ಲೊಂದು ಸ್ವಲ್ಪ ಕಣ್ಣಾಗಿನ ನೀರು ತಂದಂಗೆ ಮಾಡ್ತಾರೆ ಅವ್ರು. ಯಾಕಂದ್ರೆ ದುಃಖ ಆಕತ್ತಿ. ನಾವು ವಿಚಾರ ಮಾಡಿದ್ವು ಮಕ್ಕಳು ಬೇಡ ಅತ್ತಿಕಂದು ವಿಚಾರ ಮಾಡಿದ್ವು, ಇಲ್ಲಿ ಪ್ರವಾಸಕ್ಕೆ ಅಡ್ಡಾಡಕ್ಕೆ ಬಂದಾಗ 2 ಹುಡುಗರು ಬಂದು ನನಗೆ ಆಯಿ ಮುತ್ಯ ಅಂದು ನಮಗೆ ಇವ್ರನ್ನ ನೋಡಿದ ಕೂಡಲೇ ಮಕ್ಕಳು ಬೇಕತ್ತ ಅನ್ನಸಾಕತ್ತೇಕಂದ ವಿಚಾರ ಮಾಡ್ತಾರೆ. ಅವಾಗ ಇಬ್ಬರು ಗಂಡ ಹೆಂಡತಿ ಕೂಡಿಕೆಂದು ಆ ಮಕ್ಕಳ ಕರ್ಕೊಂಡ್ಕೆಂದು ಏನು ಮಾಡ್ತಾರೆ, ಊಟಕ್ಕೆ ಕುಂಡಿರ್ತಾರೆ. ಬರ್ರಿ ತೆಕ್ಕ ಕರ್ಕೊಂಡು ಊಟಕ್ಕೆ ಕೂತ ಅವು ಅವು ಹುಡುಗರನ್ನ ಕೇಳ್ತಾರೆ. ಅವರು ನಿಮ್ಮ ತಾಯಿ ತಂದೆ ಯಾರು ಎಲ್ದಾರು ಅಂತ ಕೇಳ್ತಾರೆ. ಇಲ್ರಿ ನಮ್ಮ ತಾಯಿ ತಂದೆ ನಮ್ಮನ್ನು ಬಿಟ್ಟು ಹೋಗ್ಯಾರು, ಅದಕ್ಕೆ ನೀವು ತಾಯಿ ತಂದೆ ಅಂತ ತಿಳ್ಕೊಂಡು ನಿಮ್ಗೆ ಆಯಿ ಮುತ್ಯ ಅಂದ, ನೀವು ತಪ್ಪು ತಿಳ್ಕೊಬೇಡ್ರಿ ತೆಕ್ಕಂದು ಮಕ್ಕಳು ಹೇಳ್ತಾರೆ ಅವ್ರು. ಅವಾಗ ನಮ್ಮ ಮಕ್ಕಳ ತಿಳ್ಕೊಂಡು ತೊಗೊಂಡು ಹೋಗೋಣತ್ತೇಕಂದ ಹೇಳ್ತಿತ್ತಾಳು. ಗಂಡ ಅಂತಾನು, ಬ್ಯಾಡ ಹುಚ್ಚಿರೋದೇನೋ, ಯಾರು ಏನೋ ಹುಡುಗರು ಅವು ಕರ್ಕೊಂಡು ಹೋದ 4 ದಿವಸ ಕುಡ್ಕ್ಯಾಡ್ಕೊತ ಬಂದಕ್ಕೆ ನಮಗೇನಾರು ಅಂದಿಂದಾರ ಕರ್ಕೊಂಡು ಹೋಗೋದು ಬೇಡ, ನಾವು ಮನೆಗೆ ಹೋಗಿ ಏನಾಟ ವಿಚಾರ ಮಾಡೋಣ, ದೊಡ್ಡವ್ರನ್ನ ಶಾನ್ಯಾರನ್ನ ಕೇಳೋಣ, ದೇವ್ರ ದಿನರ ಕೇಳೋಣ ತೆಕ್ಕಿಂದ ಅನ್ಕೋತ ಹೋಗ್ತಾರೆ. ಗಂಡ ಏನತಾನು ಹೆಂಡತಿಗೆ ಹುಚ್ಚಿಗಚ್ಚದೇನ, ಇವು ಮಕ್ಕಳ ನಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳು ಆಗಕ್ಕೆ ಸಾಧ್ಯ ಇಲ್ಲ, ಇವನ್ನ ನಾವು ಕರ್ಕೊಂಡು ಜೇರು ಹೋದಿವಿ ಅಂದ್ರೆ ಅವರು ಮನ್ಯಾಗಿನವ್ರು ಯಾರ್ಯಾರು ಬಂದು ಹುಡುಕ್ಯಾಡ್ಕೋತ ಬಂದು ನಮ್ಮನ್ನ ಏನಾರು ಮಾಡಿ ಗಿಡ್ಯಾರ, ಬೇಡ ಇವ್ರನ್ನ ಇಲ್ಲೇ ಬಿಟ್ಟು ತೊಗೊಂಡ್ರೆ ನಮಗೆ ಸೇಳ್ಕ್ಯಾರಂದ ತೆಕ್ಕಂದ ಗಂಡ ತಾನು. ಅವಾಗ ಹೆಂಡ್ತಿಲ್ಲ, ಅವು ಅನಾಥದಾವತ್ತು ಕಾಣ್ತಾವೆ, ಅದಕ್ಕೆ ನಮ್ಮಂತ ಕೂಡಿ ಬಂದವು. ಅವ್ರ ಸಂಬಂಧಿಕರು ಯಾರು ಬರುವಾರಿಲ್ಲೇ, ಅವ್ರು ಬಂದ್ರಂದ್ರೆ ಅವ್ರಿಗೆ ಒಪ್ಸಾಕೆ ಬರ್ತಿತ್ತು. ಮತ್ತು ಅವ್ರು ನಾವು ನಮಗೆ ತಾಯಿ ತಂದೆ ಯಾರೂ ಇಲ್ಲ, ನೀವು ಅಂತ ತಿಳ್ಕೊಂಡು ಬಂದಾರ, ಅವರು ಕರ್ಕೊಂಡು ಹೋಗೋದು ಚಲೋ ಅತ್ತೇಕಂದ ಆಕೆ ಹಿಂತಾಳೆ, ಗಂಡಗೆ ಹೇಳ್ತಾಳೆ ಆಕೆ. ಅವಾಗ ಗಂಡ ವಿಚಾರ ಮಾಡ್ತಾನೆ, ನೀ ಏನು ಹೇಳಿದ್ರು ಬೇಡ, ಅವು ಮಕ್ಕಳು ನಮ್ಮ ಮಕ್ಕಳು ಆಗಕ್ಕೆ ಸಾಧ್ಯ ಇಲ್ಲ, ಯಾರನ್ನಾರು ಒಬ್ರನ್ನ ಶಾನ್ಯಾರನ್ನ ಕೇಳೋಣ ಬಾ ತೆಕ್ಕಂದ ಆ ಹುಡುಗರುಗಳು ತಿನ್ನಾಕೆ ಏನಾರು ಕೊಟ್ಟುಕೊಂಡು ಇಬ್ಬರು ಗಂಡ ಹೆಂಡತಿ ಕುಡ್ಕೊಂಡು ಪ್ರವಾಸ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಮನೆಗೆ ಬಂದ ಅಲ್ಲಿ ಮತ್ತು ಬಾಜು ಇದ್ದವರು ಹೆಣ್ಮಕ್ಳು ಅವರು ಸ್ವಲ್ಪ ಬೇಯವ್ರನ್ನಲ್ಲ, ಅಲ್ಲ ನೀವು ಮದುವೆ ಆಗಿ ಒಂದು 7-8 ವರ್ಷ ಆಯ್ತು, ಮಕ್ಕಳನ್ನ ಆಗೋಲ್ಲ, ಯಾರನ್ನಾರು ಶಾನ್ಯಾರನ್ನಾರು ಕೇಳತ್ತೇಕಂದ್ರೆ ಅನಾವ್ರ ಮಂದಿ ಅನಾವ್ರನ್ನ ಅವ್ರು ಬೇಯ್ತಿರ್ತಾರೆ, ಆಜು ಬಾಜು ಇದ್ದವ್ರು ಬೇಯ್ತಿರ್ತಾರೆ, ಸರಿ ಇರ್ತೈತೆ ಅವ್ರದ್ದು ಬೇಯೋದು, ಇವರು ಅನ್ಕೊಂಡಿದ್ದು ಸರಿ ಇರ್ತೈತೆ. ಆದ್ರೆ ವಾತಾವರಣ ಹೆಂಗೆ ಇವ್ರ ಮನ್ಯಾಗ ಇರ್ತೈತೆ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ, ಸುಮ್ಮನೆ ಏನೋ ತಿಳ್ಕೊಳ್ಳಾರ್ದ ಮಾತಾಡ್ತಿರ್ತಾರೆ ಅವರು. ಅವಾಗ ಒಂದು ಸನ್ನಿಧಿಗೆ ಹೋಗ್ತಾರೆ ಅವ್ರು ಇಬ್ಬರು ಗಂಡ ಹೆಂಡತಿ. ಹೋಗಿ ಅಲ್ಲಿ ಒಬ್ಬರು ಸಾಧುರು ಇರ್ತಾರೆ,
ಅವ್ರು ಸಾಧುರ್ನ ಕೇಳ್ತಾರೆ ಅವ್ರು ಮಠಕ್ಕೆ ಹೋಗಕ್ಕೆ ಇಲ್ರಿ ಮತ್ತು ನಮ್ಗೆ ನನ್ನ ಹೆಂಡತಿ ಮಕ್ಕಳ ಬೇಕು ಅಂತಾಳು, ನಾನು ಬ್ಯಾಡನಾಗ್ತೀನಿ. ನೆರೆ ಹೊರೆ ಅವ್ರು ಏನತ್ತಿ, ಅಲ್ಲ ನೀವು ಮದುವೆ ಆಗಿ 7-8 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಯಾರನ್ನಾರು ಸ್ಯಾನಾರನ್ನ ಕೇಳ್ಕೊಂಬರ್ರಿ ಎತ್ತಕ್ಕೆಂದ ಹಿಂಗೆ ಅನ್ನಾಗ್ತಾರೆ. ನಾವು ಏನು ಮಾಡಿದ್ರೆ ಸರಿ ಆಕತಿ ಎತ್ತಕ್ಕೆಂದ ಸ್ವಾಮಿಗಳನ್ನ ಕೇಳ್ತಾರೆ. ಅವಾಗ ಮಠ ಸ್ವಾಮಿಗಳು ವಿಚಾರ ಹೇಳ್ತಾನೆ, ನೀವು ಯಾಕೆ ಮಕ್ಕಳ ಬ್ಯಾಡ ಅನ್ನಕತ್ತಾರೆ ಅದನ್ನು ನನಗೆ ತಿಳಿಸಿ ಹೇಳಿದ್ರಂದ್ರೆ ನಾನು ಅದನ್ನು ತಿಳ್ಕೊಂಡು ಏನು ಉದಾಹರಣೆ ಹೇಳ್ಬೇಕು ನಿಮ್ಗೆ ಹೇಳ್ತೀನಿ ಅತ್ತಕ್ಕೆಂದ ಸ್ವಾಮಿಗಳು ಹೇಳ್ತಾರೆ. ಅವಾಗ ಗಂಡ ಹೆಂಡತಿ ಹೇಳ್ತಾರೆ ಅವ್ರ ಸ್ವಾಮಿಗಳಿಗೆ, ಇಲ್ರಿ ಮತ್ತು ನಾವು ಮಕ್ಕಳ ಹಿಡ್ದು ಅಂದ್ರೆ ನಾಳೆ ನಮ್ಮನ್ನು ಅವರು ಜಾಯ್ಕೆ ಮಾಡ್ತಾರಲ್ಲ ಗೊತ್ತಿಲ್ಲ, ಮತ್ತು ನಾಳೆ ನಮ್ಮನ್ನು ಅವರು ಆರೈಕೆ ಮಾಡ್ತಾರಲ್ಲ ಗೊತ್ತಿಲ್ಲ. ಅದಕ್ಕೆ ನಾವು ಬೇರೆದ ಕಡೆ ಮಂದಿನ ನೋಡ್ಕೊಂಡು ಬಂದೀವಿ. ಹುಡುಗರನ್ನ ಒಂದೊಂದು ಮನ್ಯಾಗ ಜಗಳ ಹತ್ತಿರ್ತಾವೆ, ಒಂದೊಂದು ಮನ್ಯಾಗ ಬಡ್ದಾತಿರ್ತಾರೋ, ಒಂದೊಂದು ಮಕ್ಕಳು ತಾಯಿ ತಂದಿನ ಹೊರಗೆ ಹಾಕಿರ್ತಾರೋ. ಇವನ್ನೆಲ್ಲ ಕಣ್ಣಿಲೆ ನೋಡಿ ಒಟ್ಟೆ ಇನ್ನು ಮಕ್ಕಳ ಬ್ಯಾಡ ತಿಕ್ಕಂದು ನಾವು ಹಿಂಗೆ ವಿಚಾರ ಮಾಡ್ಕೊಂಡು ಮಕ್ಕಳು ಬ್ಯಾಡ ಅಂದದು. ಅದಕ್ಕೆ ಇವ್ರು ನಾವು ಗಂಡ ಹೆಂಡತಿ ಒಂದು 2 ಮಕ್ಕಳ ಹಡಿನು ನಮ್ಮನ್ನು ಜಾಯ್ಕ್ ಮಾಡಲಿ ಸಕಾರ ಬಿಡಲಿ, ನಮಗೆ ವಾರಸ್ತಾರ ಆಕಾರ ತಿಕ್ಕಂದು ವಿಚಾರ ಮಾಡ್ಕೊಂಡು ಅದು ನಿಮಗೆ ಕೇಳಕ್ಕೆ ಬಂದ ತಿಕ್ಕಂದು ಸ್ವಾಮಿಗಳು ಹೇಳ್ತಾರೆ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಅವರು, ಏನಿಲ್ಲ ನೀವು ವಿಚಾರ ಮಾಡಿದ್ದು 100ಕ್ಕೆ 100 ಸತ್ಯ ಐತೆ, ಏನು ತಪ್ಪಲ್ಲ. ಎಲ್ಲ ಮಕ್ಕಳು ಹಂಗೆ ಇರಂಗಿಲ್ಲ. ಒಬ್ಬೊಬ್ರು ಮಕ್ಕಳು ಹೊಟ್ಟೆ ಹುಟ್ಟಿದ ನಕ್ಷತ್ರಗಳು ಸರಿ ಇರಲಿಲ್ಲ, ಹಂಗೆ ಆಗಿರ್ತಾವ. ನೀವು ಅದನ್ನು ತಿಳ್ಕೊಂಡು ಕೆರಿಂದ ತಪ್ಪು ವಿಚಾರ ಮಾಡಿದ್ರಲ್ಲ, ಅದು ನಿಮಗೆ ತಪ್ಪೈತಿ. ನೀವು ಏನು ಈಗ ಮಕ್ಕಳ ಹಡಿಬೇಕತ್ತಕ್ಕಂದು ಏನು ಕೇಳ್ಕೊಳಕ್ಕೆ ಬಂದ್ರಲ್ಲ, ಒಂದು ಹೆಣ್ಣು ಒಂದು ಗಂಡ ನಿಮ್ಗೆ ಹುಟ್ಟತತಿ, 2 ಮಕ್ಕಳ ಹಡ್ರಿ, ಭಾಳ ಅಪರೂಪದ ನಿಮ್ಮ ಜೀವನ ಐತಿ. ಬಡತನದೊಳಗೆ ಬಂದರಿ, ಆ ಬಡತನ ನೀಗಿಸುವಂಥ ಮಕ್ಕಳು ನಿಮ್ಮಲ್ಲಿ ಹುಟ್ಟುತ್ತಾವು. ಅವು ಮಕ್ಕಳ ನೀವು ಹಡದಕ್ಕೆಂದು ವಿಚಾರ ಮಾಡಿರಿ, ಆವಾಗ ನಿಮಗೆ ಗುರ್ತಾಕತಿ. ಮಕ್ಕಳು ಹಡದ ಮೇಲೆ ನಮಗೆ ಮಕ್ಕಳು ಜಾಯ್ಕೆ ಮಾಡ್ತಾರೋ ಇಲ್ಲೊಂದು ಗೊತ್ತಾಕತಿ. ಅವ್ರಿಗೆ ಕಷ್ಟ ನೋವು ತೊಂದರೆಗಳನ್ನು ಕೊಡ್ರಿ, ಆವಾಗ ನಿಮಗೆ ಗುರ್ತಾಕತಿ. ಮಕ್ಕಳಿಗೆ ನೀವು ಕಷ್ಟಗಳನ್ನು ಕೊಟ್ರಿ ಅಂದ್ರೆ ನಮ್ಮ ತಾಯಿ ತಂದೆ ಕಷ್ಟದೊಳಗೆ ಬೆಳೆದಾರ ಅನ್ನುವಂಥ ಬುದ್ಧಿ ಅವರಲ್ಲಿ ಬತ್ತಂದ್ರೆ ನಿಮ್ಮನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತಾರತಕ್ಕಂಥ ಸ್ವಾಮಿಗಳು ಹೇಳ್ತಾರೆ. ಅವ್ರು ಹೆಂಗೆ ಬದುಕಬೇಕು ಅನ್ನೋದು ನೀವು ಅವ್ರಿಗೆ ಹೇಳಿ ಕೊಟ್ರಿ ಅಂದ್ರೆ ಅವ್ರು ನಿಮ್ಮನ್ನು ಬದುಕಿಸಿ ತೋರಿಸ್ತಾರೆ. ಮಕ್ಕಳಂದ್ರೆ ಹೆಂಗೆ ಇರಬೇಕು, ಮಕ್ಕಳನ್ನ ಹೆಂಗೆ ಬೆಳೆಸಬೇಕು ಅಂತ ನೀವು ತಿಳ್ಕೊರಿ. ಮೊದಲ ನೀವು ತಿಳ್ಕೊಂಡು ಮಕ್ಕಳನ್ನ ಬೆಳೆಸಿರಂದ್ರೆ ಮಕ್ಕಳ ನಿಮ್ಮನ್ನು ಬೆಳೆಸ್ತಾರೋ, ಮಕ್ಕಳ ನಿಮ್ಮನ್ನು ಮುಂದಕ್ಕೆ ತರ್ತಾರೋ, ಮಕ್ಕಳ ನಿಮ್ಮನ್ನು ಒಟ್ಟು ಚಂದಂಗೆ ನೋಡ್ಕೊತ ಹೋಗ್ತಾರೋ. ಅವರಿಗೆ ಬಡತನ ಅನ್ನೋದು ಗುರ್ತು ಆಗಲಿಲ್ಲ ಅಂದ್ರೆ, ಬಡತನ ಅನ್ನೋದು ನೀವು ತೋರಿಸೇ ಕೊಡಲಿಲ್ಲ ಅಂದ್ರೆ, ಶ್ರೀಮಂತರ ಒಳಗೆ ನೀವು ಅವ್ರನ್ನ ಬೆಳೆಸಿರಂದ್ರೆ ನಿಮ್ಮನ್ನು ಬೀದಿ ಮೇಲೆ ಬಿಟ್ಟು ಹೋಗ್ತಾರೋ. ಅವ್ರಿಗೆ ತಿಳುವಳಿಕೆ ಹೇಳ್ಕೊಡ್ರಿ, ಅವ್ರಿಗೆ ಶಾನಿತನ ಹೇಳ್ಕೊಡ್ರಿ, ಅವ್ರಿಗೆ ಬುದ್ಧಿವಾದ ಹೇಳ್ಕೊಡ್ರಿ. ಬಡತನದೊಳಗೆ ನಾವು ಬೆಳೆದೋದಪ್ಪ, ನಮ್ಮನ್ನು ಬಡತನದೊಳಗೆ ಬೆಳೆಸಿದ್ವಿ ಅಂತ ತಿಳ್ಕೊಂಡು ನೀವು ನಮ್ಮನ್ನು ಬದುಕಿಸಿ ನಾವು ಒಟ್ಟರು ಮುಂದೆ ನಮ್ಮನ್ನು ತೋರಿಸಿರಿ ಅಂದ್ರೆ ಬದುಕು ನಮ್ಮದು ಪಾವನ ಆಕತಿ. ಎಲ್ಲರ ಒಳಗೆ ನಾವು ಎದ್ದು ಕಾಣಬೇಕು, ತೋರಿಸ್ಬೇಕು, ಬದುಕಿ ತೋರಿಸ್ಬೇಕು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಬಂದು ಅಂದ್ರೆ ನಾವು ಎಲ್ಲರೊಳಗೆ ಶಾಣ್ಯರಾಗಬೇಕು, ಬದುಕಿ ತೋರಿಸ್ಬೇಕು ಅಂತ ಎಲ್ಲ ಇವು ವಿದ್ಯೆ ಹೇಳಿಕೊಟ್ರಂದ್ರೆ ನಿಮ್ಮ ಮಕ್ಕಳ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ತಾಯಿ ತಂದೆ ಅಂತಕನ ಇದ್ದ ತಾಯಿ ತಂದೆನ ಜುಹಾಕಿ ಮಾಡ್ಕೊತ ಹೋಗ್ತಾರೋ. ಇದನ್ನು ತಿಳ್ಕೊಂಡು ಕೆರಂದ ಯಾವ ಮಕ್ಕಳು ಆದರೂ ಕೂಡ ಆ ಮಕ್ಕಳಿಗೆ ನೀವು ಚಲೋ ವಿದ್ಯೆ ಹೇಳಿಕೊಟ್ರಂದ್ರೆ ನಿಮ್ಮ ಬಳಿ ಇರ್ತಾರೋ, ಚಲೋ ಹೇಳಿಕೊಳ್ಳಿ ಅಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾರೋ. ವ್ಯತ್ಯಾಸ ಏನಪ್ಪ ಅಂತಂದ್ರೆ ಎಲ್ಲ ತಿಳ್ಕೊಂಡು ನಡೆಯೋದನ್ನ ಒಂದು ಜೀವನ, ಅದನ್ನು ಮಾಡಿ ತೋರಿಸ್ಬೇಕಾದ ಧರ್ಮತೆ.